ओम ज्योतिश्चरणाभिधानात् ओम विमेकरणा पतयतो विचक्षुर्वीदं ज्योतिर्हृदय आहितं यत् विमे मनश्चरति दूर आधीः किंसिद् वक्ष्यामि किमुनु मनुष्ये. ಇದು 24ನೇ ಸೂತ್ರ, 1ನೇ ಅಧ್ಯಾಯದ 1ನೇ ಪಾದದ್ದು. ಜ್ಯೋತಿರಧಿಕರಣ ಅಂತ 10ನೇ ಅಧಿಕರಣ. ಈ ಅಧಿಕರಣದ ಬಗ್ಗೆನೇ ಒಂದಿಷ್ಟು ಅಭಿಪ್ರಾಯ ನಾನು ಹೇಳಬೇಕು. ಮೊದಲು ಅದನ್ನು ನೀವು ನಮ್ಮ ಗುರುಗಳು ಹರಿದಾಸ ಭಟ್ಟಾಚಾರ್ಯರ ಪುಸ್ತಕ ತತ್ವಪ್ರಕಾಶಕ ಕನ್ನಡದ ಅನುವಾದ ಏನಿದೆ ಅಲ್ಲ, ಸೂತ್ರ ಭಾಷೆದ ಕನ್ನಡ ಅನುವಾದ, ಅಲ್ಲಿ ಅದನ್ನು ಗಮನಿಸಬಹುದು. 121ನೇ ಪುಟದಲ್ಲಿ ಈ ಅಧಿಕರಣದ ಬಗ್ಗೆ ದ್ವೈತ ಸಿದ್ಧಾಂತದಲ್ಲಿ 3 ಭಿನ್ನ ಅಭಿಪ್ರಾಯಗಳಿವೆ ಅಂತ ಹೇಳಿ. ಇದಲ್ಲದೇನೆ ತತ್ವಪ್ರಕಾಶಿಕ ಕನ್ನಡ ಅನುವಾದ ಪುರಾಣಿಕಾಚಾರ್ಯ ನೇತೃತ್ವದಲ್ಲಿ ಅದರಲ್ಲೂ ಇದ್ರೂ ಇರಬಹುದು. ನಾನು ಇದನ್ನು ಗೋವಿಂದಾಚಾರ್ಯ ಮುಖದಿಂದ ಕೇಳಿ ಆಮೇಲೆ ಮತ್ತೆ ಇಲ್ಲಿ ಈ ಪುಸ್ತಕದಲ್ಲಿ ಓದಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತಿದ್ದೇನೆ. ಅಧಿಕರಣದ ಬಗ್ಗೆ ಸ್ವಲ್ಪ ಗಮನಿಸಬೇಕಷ್ಟೆ. ಈಗ ನಾವು ನೋಡ್ತಿರುವುದು ಜ್ಯೋತಿರಧಿಕರಣ, ಅದಾದ್ಮೇಲೆ ಮುಂದೆ ಬರುವಂಥದ್ದು ಗಾಯತ್ರಿ ಅಧಿಕರಣ ಅಂತ. ಹೀಗೆ ತತ್ವಪ್ರಕಾಶಕದಲ್ಲಿ ಜಯತೀರ್ಥರು ಅಭಿಪ್ರಾಯ ಪಡ್ತಾರೆ. ಇದೆರಡೂ ಸೇರಿ ಜ್ಯೋತಿರ್ಗಾಯತ್ರಿ ಅಧಿಕರಣ ಅಂತ ಒಂದೇ ಅಧಿಕರಣ ಅಂತ ಇನ್ನೊಂದು ಅಭಿಪ್ರಾಯ ಇದೆ. ತತ್ವಪ್ರದೀಪದಲ್ಲಿ ಏನು ಹೇಳ್ತಾರೆ ತ್ರಿವಿಕ್ರಮ ಪಂಡಿತರು, ಅದು ಮೊದಲು ನೋಡಬೇಕು. ಈ ಸೂತ್ರ ಒಂದು ಪ್ರತ್ಯೇಕ ಅಧಿಕರಣವನ್ನು ಹೇಳುವುದೇ ಇಲ್ಲ. ಇದನ್ನೂ ಒಳಗೊಂಡು, ಈ ಸೂತ್ರವನ್ನು ಒಳಗೊಂಡು ಮುಂದಿನ 3 ಸೂತ್ರಗಳು ಸೇರಿ ಒಟ್ಟು 4 ಸೂತ್ರಗಳು, ಅವೆಲ್ಲವೂ ಸೇರಿ ಒಂದು ಅಧಿಕರಣಕ್ಕೆ ಕಾರಣ ಆಗ್ತವೆ. ಈ ಅಧಿಕರಣದ ವಿಷಯ ವಾಕ್ಯ ಯಾವುದು? ಋಗ್ವೇದದ ಅಗ್ನಿಸೂಕ್ತ. ಅದೇ ವಿಮೇಕರಣ ಪತಯತೋ ವಿಚಕ್ಷುರ್ವೀದಂ ಅಂತ ಏನು ವಾಕ್ಯ ಹೇಳಿದ್ನಲ್ಲ, ಅದು ಋಗ್ವೇದದ ಅಗ್ನಿಸೂಕ್ತ. ಇದು ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳಿರುವಂತಹ ಮಾತು. ಏಕಂ ಚೇದಮಧಿಕರಣಂ ಉತ್ತರಾನುಬದ್ಧತ್ವಾತ್ ಪ್ರಥಮ ವಿಚಾರಸ್ಯ ಏತನ್ನಾಂತರೀಯಕತ್ವಾತ್ ಅಂತ ತತ್ವಪ್ರದೀಪದಲ್ಲಿ ಬರುವಂತಹ ವಿಚಾರ. ಇನ್ನ ಪದ್ಮನಾಭ ತೀರ್ಥರು ಮತ್ತೊಂದು ಅಭಿಪ್ರಾಯ ಹೇಳ್ತಾರೆ. ಇದು 4 ಸೂತ್ರಗಳ ಒಂದೇ ಅಧಿಕರಣ. ಅಲ್ಲಿ ಯತತಃ ಪರೋ ದಿವೋ ಜ್ಯೋತಿ ಅಂತ ಛಾಂದೋಗ್ಯ ಉಪನಿಷತ್ತಿನ ವಾಕ್ಯದಲ್ಲಿರುವಂತಹ ಜ್ಯೋತಿ ಅನ್ನುವ ಶಬ್ದದ ಬಗ್ಗೆ ವಿಚಾರ ಮಾಡಿದ್ದಾರೆ. ಆದ್ರಿಂದ ಈ ಅಧಿಕರಣಕ್ಕೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ವೇದವಾಕ್ಯ ಒಂದು ಮಂತ್ರವೇ ವಿಷಯ ವಾಕ್ಯ ಅಂತ ಇವರು ಪದ್ಮನಾಭ ತೀರ್ಥರು ಅಭಿಪ್ರಾಯ ಪಡ್ತಾರೆ. ಋಗ್ವೇದದಲ್ಲಿ ಬರುವಂತಹ ಅಗ್ನಿಸೂಕ್ತ ಅಲ್ಲ, ಇದು ಸನ್ಯಾಯ ರತ್ನಾವಲಿಯಲ್ಲಿ, ಇದು ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಲಿಯವರು ಏನ್ ಮಾಡಿದ್ದಾರೆ, ಅದಕ್ಕೆ ಅಲ್ಲಿ ಪದ್ಮನಾಭ ತೀರ್ಥರು ಹೇಳುವಂತಹ ಪಕ್ಷ. ಇಲ್ಲಿ ಸತ್ತರ್ಕ ದೀಪಾವಳಿ ಅನ್ನೋದು ಬ್ರಹ್ಮಸೂತ್ರ ಭಾಷ್ಯಕ್ಕೆ, ಇಲ್ಲಿ ಹೇಳಿಲ್ಲ ಅವರು, ಅಲ್ಲಿ ಆ ಮಾತನ್ನು ಅಭಿಪ್ರಾಯಪಟ್ಟಿದ್ದಾರೆ. ತತ್ವಪ್ರಕಾಶಕದಲ್ಲಿ ಜಯತೀರ್ಥರು ಹೇಳುವುದೇನು ಅದನ್ನು ಗಮನಿಸಿ. ಒಟ್ಟು ಅ ಆ ಇ ಅಂತ 3 ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇದು ಮೊದಲ ಸೂತ್ರ ಜ್ಯೋತಿರಧಿಕರಣ, ಆಮೇಲೆ 3 ಸೂತ್ರಗಳು ಗಾಯತ್ರಿ ಅಧಿಕರಣ, ಹೀಗೆ 2 ಪ್ರತ್ಯೇಕ ಅಧಿಕರಣಗಳು. ಮೊದಲಿನ ಅಧಿಕರಣ ಅಗ್ನಿಸೂಕ್ತದಲ್ಲಿ ಬಂದಿರುವಂತಹ ಮಂತ್ರದ ಕುರಿತು ವಿಚಾರ ಮಾಡ್ತದೆ, ಋಗ್ವೇದದಲ್ಲಿ ಬಂದಿರುವ ಅಗ್ನಿಸೂಕ್ತದ ಕುರಿತು, ವಿಮೇಕರಣ ಪತಯತು ಅಂತ. 2ನೇ ಅಧಿಕರಣ ಏನಿದೆ ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಯತತಃ ಪರೋ ದಿವೋ ಜ್ಯೋತಿ ಅನ್ನೋ ಛಾಂದೋಗ್ಯ ಮಂತ್ರದ ಬಗ್ಗೆ ವಿಮರ್ಶೆ ನಡೆಸ್ತಾ ಇದೆ. ಇದು ತತ್ವಪ್ರಕಾಶಕದಲ್ಲಿ ಜಯತೀರ್ಥರು ಹೇಳಿರುವಂತಹ ಅಭಿಪ್ರಾಯ. ಅಂತೂ ಜಯತೀರ್ಥರು ಒಬ್ಬರನ್ನು ಬಿಟ್ರೆ ಉಳಿದವರೆಲ್ಲರೂ ಕೂಡ ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತರು, ಮತ್ತೆ ಅನುವ್ಯಾಖ್ಯ, ಈ ನ್ಯಾಯ ವಿವರಣ, ಸಂಬಂಧ ದೀಪಿಕಾ ಮೊದಲಾದ ಗ್ರಂಥಗಳನ್ನು ಕೆಲವರು ಬರೆದಿದ್ದಾರೆ. ಮುಂದೆ ನಾರಾಯಣ ಪಂಡಿತರು, ವಾಮನ ಪಂಡಿತರು ಮೊದಲಾದವರು ಎಲ್ಲರೂ ಕೂಡ ಅದನ್ನ ಒಂದೇ ಅಧಿಕರಣ ಅಂತಾನೆ ಪರಿಗಣನೆ ಮಾಡಿದ್ದಾರೆ. ಜಯತೀರ್ಥರು ಅದನ್ನು 2 ಅಧಿಕರಣ ಅಂತ ಪರಿಗಣನೆ ಮಾಡಿದ್ದಾರೆ. ಇಲ್ಲಿ ಒಂದು ವಿಷಯ ನಮಗೇನು ಗೊತ್ತಿರಬೇಕು, ಗೋವಿಂದಾಚಾರ್ಯರು ಹಾಗೆ ಹೇಳಿದ್ದಾರೆ, ಅಧಿಕರಣ ಅಂತ ಅನ್ನೋದನ್ನ ವೇದವ್ಯಾಸರು ಏನು ಮಾಡಲೇ ಇಲ್ಲ. ವೇದವ್ಯಾಸರು ಸೂತ್ರಗಳನ್ನು ಮಾತ್ರ ರಚಿಸಿದ್ದಾರೆ, ಆಚಾರ್ಯರು ಕೂಡ ಭಾಷ್ಯವನ್ನು ರಚಿಸಿದ್ದಾರೆ. ಅಧಿಕರಣಗಳು ಎಷ್ಟು ಏನು ಅಂತ ಅನ್ನೋದು ನಾವು ಹೇಳೇ ಇಲ್ಲ. ಅಧಿಕರಣ ಅಂತ ಅನ್ನೋದು ಆಮೇಲೆ ಟೀಕಾ ಬರೆದವರು ಅದನ್ನು ಮಾಡ್ಕೊಂಡಿರುವಂತಹ ವಿಚಾರ. ಹಾಗಾದ್ರೆ ಅಧಿಕರಣ ಅಂದ್ರೆ ಏನು? ಅಧಿಕರಣ ಅಂದ್ರೆ ಒಂದು ವಿಭಾಗ ಅಷ್ಟೇ. ವಿಭಾಗ ಅಂದ್ರೇನು? ಒಂದು ಯಾವ್ದಾದ್ರು ಒಂದು ವಿಷಯ, ಒಂದು ನಿರ್ದಿಷ್ಟ ವಿಷಯವನ್ನ ಪ್ರತಿಪಾದನೆ ಮಾಡಲಿಕ್ಕಾಗಿ ಒಂದು ವಿಭಾಗವನ್ನ ಸ್ವೀಕಾರ ಮಾಡಿರ್ತಾರೆ. ಆ ವಿಭಾಗದಲ್ಲಿ ಒಂದು 2-3 ಸೂತ್ರಗಳಿರಬಹುದು, ಇನ್ನೂ ಹೆಚ್ಚು ಸೂತ್ರಗಳಿರಬಹುದು, ಅಥವಾ ಒಂದೇ ಸೂತ್ರ ಇರಬಹುದು.
ಒಂದೇ ಸೂತ್ರದ ಮೂಲಕ ಅಥವಾ ಎರಡು ಸೂತ್ರಗಳ ಮೂಲಕ ಅಥವಾ ಅನೇಕ ಸೂತ್ರಗಳ ಮೂಲಕ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಿರ್ತಾರೆ. ಒಂದೇ ವಿಷಯದ ಪ್ರತಿಪಾದನೆಗೆ ಅನೇಕ ಸೂತ್ರ ಇರಬಹುದು. ಹಾಗಾಗಿ ಸೂತ್ರಗಳು ಎಷ್ಟು, ಒಂದೊಂದು ಸೂತ್ರಕ್ಕೆ ಒಂದೊಂದು ಅಧಿಕರಣ ಅಲ್ಲ, ವಿಷಯಾಧಾರಿತವಾಗಿ ಅಧಿಕರಣ. ಯಾವ ವಿಷಯವನ್ನು ಇಟ್ಕೊಂಡಿದ್ದಾರೆ, ಯಾವ ವೇದ ವಾಕ್ಯವನ್ನು ಇಟ್ಕೊಂಡಿದ್ದಾರೆ ಅಂತನ್ನೋದ್ರ ಮೇಲೆ ಅಧಿಕರಣ ಅನ್ನುವಂಥ ಒಂದು ವ್ಯವಸ್ಥೆ. ಅಧಿಕರಣ ವ್ಯವಸ್ಥಾವನ್ನು ವೇದವ್ಯಾಸರು ಮಾಡಲಿಲ್ಲ, ಮಧ್ವಾಚಾರ್ಯರು ಕೂಡ ಮಾಡಲಿಲ್ಲ. ಅದನ್ನ ಮುಂದಿನವರೇ ಮಾಡಿರೋದು. ಆ ಮುಂದಿನವರು ಮಾಡಿರೋದಾದ್ರಿಂದ ಅವರವರ ಸೌಲಭ್ಯಕ್ಕಾಗಿ ನೀವು ಅದನ್ನ ಒಂದು ಅಂತನೂ ಪರಿಗಣನೆ ಮಾಡಬಹುದು, ಎರಡು ಅಂತನೂ ಪರಿಗಣನೆ ಮಾಡಬಹುದು. ಅದರಲ್ಲಿ ಏನು ತಪ್ಪಿಲ್ಲ ಅಂತ ಅದರ ಅಭಿಪ್ರಾಯ. ಇದು ಈ ಅಧಿಕರಣದ ಬಗ್ಗೆ ವ್ಯವಸ್ಥೆ ಆಯಿತು. ವಿಮೇಕರಣಾಪತಯತಃ ಅಂತ ಆ ವೇದವಾಕ್ಯ. ಹಾಗೆ ಜ್ಯೋತಿಶ್ಚರಣಾಭಿಧಾನಾತ್, ಇದು ಸೂತ್ರದ ಅರ್ಥ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಆ ಮಂತ್ರ ನನಗೆ ತುಂಬಾ ಇಷ್ಟವಾದಂಥ ಮಂತ್ರ ಆದ್ರಿಂದ ಮೊದಲೇ ಅರ್ಥ ಹೇಳ್ತೇನೆ, ಸೂತ್ರದ ಅರ್ಥ ಮೊದಲು ಹೇಳ್ತೇನೆ. ಭಗವಂತನೇ ಜ್ಯೋತಿ, ಜ್ಯೋತಿಷ್ ಎಂಬ ಶಬ್ದದಿಂದ ವಾಚ್ಯನಾದವನು ಭಗವಂತನೇ ಆಗಿದ್ದಾನೆ. ಯಾಕೆಂದ್ರೆ ಚರಣಾಭಿಧಾನ, ಆ ಭಗವಂತ ನಮ್ಮೆಲ್ಲ ಇಂದ್ರಿಯಗಳಿಂದ ಮನಸ್ಸಿನಿಂದ ದೂರ ಇದ್ದಾನೆ. ಹಾಗೆ ಅವೆಲ್ಲವೂ ಕೂಡ ಆತನಿಂದ ದೂರ ಎಲ್ಲೋ ಧಾವಿಸಿ ಓಡಿ ಹೋಗ್ತಾ ಇವೆ. ಇದು ಅದರ ಅರ್ಥ. ಚರಣ ಅಂದ್ರೆ ಓಡಿ ಹೋಗುವುದು, ಎಲ್ಲೋ ದೂರ ಇರುವುದು, ಸಂಚಾರ ಮಾಡುವುದು ಅಂತ ಅರ್ಥ. ಆ ವೇದವಾಕ್ಯ ಮೊದಲ ಆರಂಭದಲ್ಲಿ ಮಂಗಲಾಚರಣದ ರೂಪದಲ್ಲಿ ಹೇಳಿದ್ನಲ್ಲ, ಅದ್ನ್ಯಾಕೆ ಹೇಳಿದೆ ಅಂದ್ರೆ ಅಲ್ಲೇ ಇರೋದು. ಋಗ್ವೇದದ 6, 9, 6 ಅಂತ ಕೊಟ್ಟಿದ್ದಾರೆ ನೋಡಿ. ವಿ ಇದಂ ಜ್ಯೋತಿ ಹೃದಯೇ ಆಹಿತಂ, ನನ್ನ ಹೃದಯದಲ್ಲಿ ಇದೊಂದು ಬೆಳಕು ಇದೆ. ಈ ಬೆಳಕು ದೂರವಿದೆ. ವಿ ಅಂದ್ರೆ ಸ್ವಲ್ಪ ದೂರವೇ ಇದೆ. ಈ ಬೆಳಕು ಎಲ್ಲಿದೆಯೋ ಹೃದಯದಲ್ಲಿ, ಅಲ್ಲಿ ನನ್ನ ಕಣ್ಣು ಇಲ್ಲ. ಕಣ್ಣು ಮತ್ತೆಲ್ಲೋ ದೂರದಲ್ಲಿ ಸಂಚಾರ ಮಾಡ್ತದೆ. ಮತ್ತೆ ನನ್ನ ಕಣ್ಣು ಅಲ್ಲದೆ ನನ್ನ ಕಿವಿಯು ಕೂಡ ಬೇರೆ ಕಡೆಯಲ್ಲೋ ಸಂಚಾರ ಮಾಡ್ತದೆ. ಮತ್ತೆ ಇದಲ್ಲದೆ ಈ ಎಲ್ಲ ಜ್ಞಾನೇಂದ್ರಿಯಗಳನ್ನು ನಿಯಂತ್ರಿಸುವಂತಹ ಮನಸ್ಸು ಕೂಡ ದೂರದಲ್ಲೇ ಇದೆ. ನಾನು ಬುದ್ಧಿವಂತ ಇರಬಹುದು, ಒಂದಷ್ಟು ನಮಗೆ ವಿವೇಕ ಇರಬಹುದು, ಆಧೀಹಿ ಬೇರೆ ಬೇರೆ ಅರ್ಥಗಳಿವೆ, ಮುಂದೆ ನೋಡೋಣ. ಎಷ್ಟು ಬುದ್ಧಿವಂತಿಕೆ ನನಗಿದ್ರೂ ಕೂಡ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬೇಕು ಅಂತ ಹಂಬಲ ನನಗಿದ್ರೂ ಕೂಡ, ಆತ್ಮನಿಗೆ ನನಗೇನೋ ಇದೆ. ಆದರೆ ನನ್ನ ಈ ಭೌತವಾದ ಮನಸ್ಸು, ಈ ಇಂದ್ರಿಯಗಳು ಇವೆಲ್ಲವೂ ಕೂಡ ನನ್ನನ್ನು ಬೇರೆ ಎಲ್ಲೋ ಹೇಳ್ಕೊಂಡು ಹೋಗ್ತಾ ಇವೆ. ಹೃದಯದ ಒಳಗೆ ಜ್ಯೋತಿ ಇದೆ. ನಾನು ಏನು ಮಾಡುವುದು? ಕಿಂಚಿದ್ ವಕ್ಷ್ಯಾಮಿ, ನಾನು ಏನು ಪ್ರವಚನ ಮಾಡುವುದು? ಕಿಮನು ಮನುಷ್ಯ, ನಾನು ಮನನ ಮಾಡುವುದಾದ್ರೂ ಏನು? ನಾನು ಏನು ಶ್ರವಣ ಮಾಡುವುದು? ಅದು ಮೊದಲು ತಗೊಂಡಿಲ್ಲ. ಯಾಕಂದ್ರೆ ಅದನ್ನು ತಗೊಂಡು ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಅಷ್ಟೇ. ನನ್ನ ಕಿವಿಯೇ ಎಲ್ಲಿಯೋ ಓಡಿ ಹೋಗ್ತಿದೆ ಅಂದಮೇಲೆ ನಾನು ಶ್ರವಣ ಮಾಡುವುದೇನು? ನನ್ನ ಮನಸ್ಸಿನ ಎಲ್ಲೋ ಓಡಿ ಹೋಗ್ತಿದೆ, ಅದರಿಂದ ಮನನ ಮಾಡುವುದೇನು? ಇನ್ನು ಕಿಂಚಿದ್ ವಕ್ಷ್ಯಾಮಿ, ಯಾರಿಗೆ ನಾನು ಪ್ರವಚನ ಮಾಡುವುದು? ಮನಸ್ಸು ನನಗೆ ಸಹಕಾರ ಕೊಡ್ತಿಲ್ಲ, ಅದರಿಂದ ಧ್ಯಾನ ಮಾಡುವುದಾದ್ರೂ ಹೇಗೆ ಅಂತ. ಹೀಗೆ ಇದು ಸುಮ್ಮನೆ ಒಂದು ಲೈನ್ ಇಲ್ಲಿ ನಾನು ನೋಟ್ ಸೇರಿಸಿರ್ತೇನೆ. ಅನೇಕ ಜನ ಸಾಧಕರು, ದೊಡ್ಡ ಸಾಧಕರು, ಅವರೆಲ್ಲ ಇವತ್ತು ಯಾವ ಎತ್ತರ ಏರಿದ್ದಾರೆ ಅಂತ ಅನ್ನೋದು ನಮ್ಗೆ ಗಮನಕ್ಕೆ ಬರ್ತಿರ್ತದೆ. ಆ ಎತ್ತರ ಏರುವಾಗ ಅವ್ರು ಎಷ್ಟು ಸರಿ ಹಾವು ಏಣಿ ಆಟದಲ್ಲಿ ಕೆಳಗೆ ಬಿದ್ದು ಮತ್ತೆ ಮೇಲೆ ಏರಿ ಈ ಏಳು ಬೀಳುಗಳನ್ನು ಅನುಭವಿಸಿದ್ದಾರೆ ಅನ್ನೋದು ನಮ್ಗೆ ಎಲ್ಲ ಕಡೆ ರೆಕಾರ್ಡ್ ಆಗಿರುವುದಿಲ್ಲ, ಎಲ್ಲ ಸಾಧಕರ ರೆಕಾರ್ಡಿಂಗ್ನಲ್ಲಿ ಇರೋದಿಲ್ಲ. ಇದು ಯಾರೋ ಒಬ್ಬ ಸಾಧಕ ಅಥವಾ ಆ ಸಾಧಕನಿಗೆ ಆ ಋಷಿಗೆ, ವೇದ ದೃಷ್ಟಾರನಾದ ಋಷಿಗೆ ಹಾಗಾಗಿತ್ತೋ ಇಲ್ಲೋ, ನಮಗೆ ಶ್ರವಣ ಮಾಡಲಿಕ್ಕೆ ಕಿವಿ ಸಹಕಾರ ಕೊಡ್ತಿಲ್ಲ, ಮನನ ಮಾಡಲಿಕ್ಕೆ ಮನಸ್ಸು ಸಹಕಾರ ಕೊಡ್ತಿಲ್ಲ, ಧ್ಯಾನ ಮಾಡಲಿಕ್ಕೆ ಮನಸ್ಸು ಸಹಕಾರ ಕೊಡ್ತಿಲ್ಲ. ಇನ್ನು ನಾನು ಪ್ರವಚನ ಮಾಡುವುದು ಹೇಗೆ ಇನ್ನೊಬ್ಬರಿಗೆ ಅಂತ ಇಷ್ಟು ಆ ವೇದ ಮಂತ್ರದ ಅರ್ಥ. ಚರತಿ ಅಂದ್ರೆ ಸಂಚಾರ ಮಾಡುವುದು ಅಂತ ಅರ್ಥ. ಚರತಿ ಅಂದ್ರೆ ಚರಣ ಅಂದ್ರೆ ಕಾಲು ಅಂತ ಅರ್ಥ ಅಲ್ಲ. ಚರತಿ ಅಂದ್ರೆ ಸಂಚಾರ ಮಾಡುವುದು. ಎಲ್ಲಿ ಸಂಚಾರ ಮಾಡುವುದು ಅಂದ್ರೆ ವಿಚರತಿ ಅಂತ ನೋಡಿ. ವಿಪತಯತಃ, ಕರ್ಣೌ ವಿಪತಯತಃ, ಚಕ್ಷು ವಿಪತತಿ, ಮತ್ತೆ ಮನಸ್ಸು ಕೂಡ ವಿಚರತಿ. ವಿ ಅನ್ನೋದಕ್ಕೆ ಇಂಗ್ಲಿಷಿನಲ್ಲಿರುವಂತೆ ಅವೇ ಅಂತ ಅರ್ಥ. ನನ್ನ ಈ ಕಿವಿಗಳು ಪತಯತಃ, ಅವು ಬೀಳುತ್ತಾ ಇವೆ. ಅಂದ್ರೆ ಎಲ್ಲಿ ಪಥಗತವು ಅಂತ ಧಾತು, ಅವೆಲ್ಲೋ ಸಂಚಾರ ಮಾಡ್ತೇವೆ. ಎಲ್ಲಿ ಸಂಚಾರ ಮಾಡ್ತೀವಿ ಅಂದ್ರೆ ವಿ ಪತತಃ. ವಿ ಅಂದ್ರೆ ಅವೇ ಅಂತ ಅರ್ಥ. ಅವೇ ಅಂತ ಅನ್ನೋದು ಸಾಪೇಕ್ಷ ಪದ. ಯಾವುದಕ್ಕಿಂತ ಅವೇ ಅಂದ್ರೆ ಭಗವಂತನಿಗಿಂತ ಅವೇ. ಹೃದಯದಲ್ಲಿರುವ ಭಗವಂತನಿಗಿಂತ ವಿ ಅವೇ ಆಚೆಗೆ, ಕನ್ನಡದಲ್ಲಿ ಆಚೆಗೆ, ದೂರಕ್ಕೇನೆ ಅದು ಪತಯತಃ ಆ ಕಿವಿಗಳು ಹೋಗ್ತಾ ಇವೆ.
ಹಾಗೆ ನನ್ನ ಕಣ್ಣುಗಳು ಕೂಡ ಕಣ್ಣು ಅಂತ ಏಕವಚನ ಇದೆ, ಅದು ಕೂಡ ಬೇರೆ ಕಡೆಯಲ್ಲೇ ಹೋಗ್ತಾ ಇದೆ. ಮತ್ತೆ ನನ್ನ ಮನಸ್ಸು ಕೂಡ ವಿಚರತಿ, ಭಗವಂತನನ್ನು ಬಿಟ್ಟು ಬೇರೆ ಕಡೆನೇ ಹೋಗ್ತಾ ಇದೆ. ಇಲ್ಲೊಂದು ಕಡೆ ಚರತಿ ಅಂತ ಪ್ರಯೋಗ ಮಾಡಿದ್ದಾರೆ. ಉಳಿದೆಲ್ಲ ಕಡೆ ನಮ್ಮ ಹೊರಗಿನ ಇಂದ್ರಿಯಗಳಿಗೆ ಅಲ್ಲೆಲ್ಲ ಕಡೆ ಪತಯತಿ ಅಂತ ಪ್ರಯೋಗ ಮಾಡಿದ್ದಾರೆ. ಮನಸ್ಸಿಗೊಂದಕ್ಕೆ ಚರತಿ ಅಂತ ಪ್ರಯೋಗ ಮಾಡಿದ್ದಾರೆ. ಚರತಿ ಅಂದ್ರೆ ಸಂಚಾರ ಮಾಡುವುದು ಅಂತ ಅರ್ಥ. ಅದಕ್ಕೆ ನಂದೊಂದು ಅರ್ಥ ಇದೆ. ಚರಗತಿ ಭಕ್ಷಣೆಯೋ ಅಂತ ಧಾತು ಇದೆ, ನಿಮ್ಗೆಲ್ಲರಿಗೂ ಅದು ಗೊತ್ತಿದೆ. ಭಕ್ಷಣ ಅಂದ್ರೆ ತಿನ್ನುವುದು ಅಂತ ಅರ್ಥ, ಮೇಯುವುದು ಅಂತ ಅರ್ಥ. ನನ್ನ ಮನಸ್ಸು ಭಗವಂತನ ವಿಷಯವನ್ನ ಮೇಯುವುದಕ್ಕಿಂತ, ಭಗವಂತನ ವಿಷಯವನ್ನು ಮೆಲುಕು ಹಾಕುವುದಕ್ಕಿಂತ ಬೇರೆ ಯಾವ್ದಾವುದೋ ರೂಪ, ರಸ, ಗಂಧ, ಸ್ಪರ್ಶ ಇವುಗಳ ಬಗ್ಗೆನೇ ವಿಚರತಿ, ದೂರ ಇದ್ದು ಮೇಯ್ತಾ ಇದೆ ಅಂತ ಇದು ನಂದೊಂದು ಅರ್ಥ. ಮತ್ತೆ ಪತಯತಃ ಅಂದ್ರೆಲ್ಲ ಉಳಿದವೆಲ್ಲ ವ್ಯಾಖ್ಯಾನಕಾರರು ಅವು ಹೋಗ್ತಾ ಇವೆ, ಸಂಚಾರ ಮಾಡ್ತಾ ಇವೆ, ಮತ್ತೆ ಗತವು ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ನಿಜಂತ ಇದೆಯಲ್ಲ, ಅಲ್ಲಿ ಪತತಃ ಅಂತ ಆಗ್ಬೇಕಾಗಿತ್ತು. ಪತಯತಃ ಅಂತ ಯಾಕಿದೆ ಅಂದ್ರೆ ಅದು ಸ್ವಾರ್ಥೇ ನಿಚ್ ಪ್ರತ್ಯಯ ಅಂತ ಹೇಳಿದ್ದಾರೆ. ಸ್ವಾರ್ಥೇ ನಿಚ್ ಪ್ರತ್ಯಯ ಸರಿ, ನಾನು ಮತ್ತೊಂದು ಬೇರೆ ಅರ್ಥ ಹೇಳ್ತೇನೆ. ನನ್ನ ಕಿವಿಗಳು ನನ್ನನ್ನು ಬೀಳಿಸ್ತಾ ಇವೆ, ಇದು ಇನ್ನೊಂದು ಅರ್ಥ. ಕಣ್ಣು ನನ್ನನ್ನು ಬೀಳಿಸ್ತಾ ಇದೆ. ಕಿವಿಯಿಂದ ಮೊದಲು ಏನೇನೋ ನೋಡ್ತೀವಿ ನಾವು ಜಗತ್ತಿನಲ್ಲಿ, ಕೆಲಸಕ್ಕೆ ಬೇಕಾದ, ಕೆಲಸಕ್ಕೆ ಬರುವುದನ್ನ, ಕೆಲಸಕ್ಕೆ ಬಾರದೆಲ್ಲವನ್ನೂ ನಾವು ನೋಡ್ತೀವಿ. ಹೀಗೆ ಆ ಕಿವಿಗಳು ನಮ್ಮನ್ನ ದೂರ ಎಲ್ಲೋ ಕರ್ಕೊಂಡು ಹೋಗಿ ಬೀಳಿಸ್ತಾ ಇವೆ, ಕಣ್ಣು ನಮ್ಮನ್ನು ಬೀಳಿಸ್ತಾ ಇದೆ. ಮತ್ತು ಮನಸ್ಸು ಏನೇನೇನೋ ವ್ಯರ್ಥವಾದ ವಿಷಯವನ್ನೆಲ್ಲ ಮೆಲುಕು ಹಾಕ್ತಾ ಇದೆ, ಮೇಯ್ತಾ ಇದೆ. ಆದ್ದರಿಂದ ನಾನೇನು ಶ್ರವಣ ಮಾಡುವುದು, ಮನನ ಮಾಡುವುದೇನು, ಧ್ಯಾನ ಮಾಡುವುದೇನು, ಹಾಗೆ ಪ್ರವಚನ ಮಾಡುವುದೇನು ಅಂತ ಅದರ ಅರ್ಥ. ಹೀಗೆ ವಿ ಅನ್ನೋದಕ್ಕೆ ಅವೇ, ಆಚೆಗೆ ಅಂತ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.